ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನ್ ಇವತ್ ಬಂದಿನಿ ಸಿದ್ದಾರೂಢ ಮಠಕ್ಕ. ಇದು ಎಲ್ಲೈತಿ ಅಂದ್ರ ಹುಬ್ಳಿ ಒಳಗ ಐತಿ. ನಾವಿವತ್ತ ಕಾರ್ತಿಕ್ ಒಳಗ ಬಂದೀವಿ. ಈಗ ದೀಪ ಹಚ್ಚಾತೀವಿ. ಬರ್ರಿ ನೋಡುನು ಸಿದ್ದಾರೂಢ ಮಠ ಹೆಂಗೈತಿ ಅಂತ ತೋರಿಸ್ತೀನಿ. ಸಿದ್ದಾರೂಢ ಮಠದ ತಿಳ್ಕೊಳ್ಳಂಬರ್ರಿ. ಸಿದ್ದಾರೂಢ ಮಠ ಹುಬ್ಳಿ ಒಳಗಿಂದ 19ನೇ ಶತಮಾನದ ಸಂತ ಸಿದ್ದಾರೂಢದ ಸಮಾಧಿ ಮೇಲೆ ನಿರ್ಮಿತ ಆಗೈತಿ. ಇದು ಪ್ರಮುಖ ಆಧ್ಯಾತ್ಮಿಕ ಕೇಂದ್ರ ಆಗೈತಿ. ಈ ಮಠದೊಳಗ 1929ರೊಳಗ ಸಿದ್ದಾರೂಢರ ನಿಧನ ಆದ ನಂತರ ಇದನ್ನ ನಿರ್ಮಿಸಲಾಗೈತಿ. ಮತ್ತ ಅವ್ರ ಆಧ್ಯಾತ್ಮಿಕ ಜ್ಞಾನಕ್ಕಾಗಿ ಜನರು ಇಲ್ಲೇ ಆಶ್ರಮಕ್ ಬರ್ತಿದ್ರು. ಈ ಮಠದೊಳಗ ಶಾಂತಿ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶನ ನೀಡುತ್ತೈತಿದ. ಮತ್ತ ಪ್ರತಿ ವರ್ಷ ಸಾವಿರಾರು ಭಕ್ತರು ಬರ್ತಾರ ಇಲ್ಲಿ. ಸಿದ್ದಾರೂಢ ಮಠದ ಜಾತ್ರೆ ಮಾಡ್ತಾರ. ಅದು ಮಸ್ತ್ ಅಂದ್ರ ಮಸ್ತ್ ಮಾಡ್ತಾರ. ಫುಲ್ ಸಾವಿರಾರು ಜನ ಬರ್ತಾರ. ಅದು ಯಾವಾಗ ಇರ್ತೈತಿ ಅಂದ್ರ ಫೆಬ್ರವರಿ ಒಳಗ ಇರ್ತೈತಿ. ಅವಾಗಂದ್ರು ಮಸ್ತ್ ಮಾಡ್ತಾರ. ಎಲ್ಲೆಲ್ಲಿಂದ ಜನ ಬರ್ತಾರ. ಸಿದ್ದಾರೂಢ ಮಠದ ಜಾತ್ರೆ ಅಂತೂ ಫುಲ್ ಮಸ್ತ್ ಮಾಡ್ತಾರ ಇಲ್ಲಿ. ನಾವ್ ಇವತ್ತಂದ್ರು ಬಂದಿದ್ ಫುಲ್ ಖುಷಿ. ಯಾಕಂದ್ರ ಇವತ್ತ ಕಾರ್ತಿಕ್ ಇತ್ತು. ಎಲ್ಲಾರು ದೀಪ ಹಚ್ಚಾತಿದ್ರು. ನಾವು ಹಚ್ಬೇಕಂತ ಹೇಳಿ ದೀಪಾನ ತಗೊಂಡಿದ್ವಿ. ಫುಲ್ ಖುಷಿ ಆಗತೈತಿ ಇಲ್ಲಿ ಬಂದಿತ್ತಂದ್ರು. ನೋಡೋಣ ಬರ್ರಿ ಹೆಂಗೈತಿ ಒಳಗೆಲ್ಲ. ಅಜ್ಜಾರ್ ದರ್ಶನ ತಗೊಂಡು ಈಗ ಒಳಗಡೆ ಪ್ರಸಾದ ತಗೋಬೇಕಂತ ಹೋಗಾತೀವಿ. ಇವತ್ತಂತೂ ಫುಲ್ ರಶ್ ಇತ್ತು. ಯಾಕಂದ್ರೆ ಇವತ್ತು ಬಾಳ ಜನ ಬಂದಿದ್ರು. ಸಂಡೇ ಇತ್ತು ಇವತ್ತ. ಅದ್ರೊಳಗು ಕಾರ್ತಿಕ್ ಉತ್ಸವ ಇತ್ತು. ಬಾಳ ಜನ ಬಂದಿದ್ರು. ಹೆವಿ ಕ್ಯೂ ಇತ್ತು. ಕ್ಯೂ ಒಳಗ ನಾವೀಗ ಒಳಗಡೆ ಹೊಂಟೀವಿ ಪ್ರಸಾದ ತಗೋಬೇಕಂತ ಹೇಳಿ. ಬರೀ ನೋಡುನು ಒಳಗಡೆ ಹೆಂಗೈತಿ ಅಂತ ಹೇಳಿ. ನನಗಂತೂ ಫುಲ್ ಹಸುವಾಗಿತ್ತು. ಪ್ರಸಾದ ತಗೊಂಡ್ಮೇಲೆ ಫುಲ್ ಸಮಾಧಾನ ಆತು. ನನ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್.